ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳನ್ನ ಗಮನಿಸೋಣ. ತಾವೆಲ್ಲರೂ ಗಮನಿಸಿದ್ರಿ, ಶಾಸಕ ಎಸ್.ಆರ್. ವಿಶ್ವನಾಥ್ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದರು. 400 ವಾಹನಗಳನ್ನು ಸಿದ್ಧಪಡಿಸಿ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಈಗ ಸತೀಶ್ ರೆಡ್ಡಿ ಅವರ ಸರದಿ. ಹೊನ್ನಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಕೂಡ ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಕಾರ್ಯಕರ್ತರೊಂದಿಗೆ ಹೋಗ್ತಾ ಇರುವಂಥದ್ದು ಈಗ ಸತೀಶ್ ರೆಡ್ಡಿ ಅವರ ಸರದಿ. ಸತೀಶ್ ರೆಡ್ಡಿ ಸಾರಥ್ಯದಲ್ಲಿ ನಾಳೆ ಧರ್ಮಸ್ಥಳ ಚಲೋ. ಹೊನ್ನಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾಳೆ ಯಾತ್ರೆ. ನಾಳೆ ಮಂಜುನಾಥನ ದರ್ಶನ ಪಡೆಯೋದಕ್ಕೆ ನೂರಾರು ಜನ ಹೋಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದೇ ಉದ್ದೇಶಕ್ಕಾಗಿ ಅಪಪ್ರಚಾರ ಮಾಡೋರ ವಿರುದ್ಧ ನಮ್ಮ ಯಾತ್ರೆ ಅಂತ ಹೇಳಿ ಈಗ ಶಾಸಕರು ನೂರಾರು ಜನರೊಂದಿಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಆನೆಕಲ್ಲಿನಗಳಾದಂಥ ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ನೂರಾರು ವೆಹಿಕಲ್ಸು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಬೇರೆ ಆನೆಕಲ್ಲಿಂದನೂ ಕೂಡ ಬೇರೆ ಸುಮಾರು ಒಂದು 250 ವೆಹಿಕಲ್ಸಲ್ಲೂ ಬರ್ತಾ ಇದ್ದಾರೆ ನಾಳೆ. ಮತ್ತು ಇನ್ನು ಜಯನಗರದಿಂದನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾಳೆ ನಾಳಿದ್ದು ಸೋಮವಾರ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಮತ್ತು ಏನು ನಮ್ಮ ಹಿಂದೂ ಧರ್ಮ, ಆ ಧರ್ಮದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಮಂಜುನಾಥನ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದಕ್ಕೆಲ್ಲ ವಿರೋಧ ಮಾಡಿ ನಾವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳನ್ನ ಗಮನಿಸೋಣ. ತಾವೆಲ್ಲರೂ ಗಮನಿಸಿದ್ರಿ, ಶಾಸಕ ಎಸ್.ಆರ್. ವಿಶ್ವನಾಥ್ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದರು. 400 ವಾಹನಗಳನ್ನು ಸಿದ್ಧಪಡಿಸಿ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಈಗ ಸತೀಶ್ ರೆಡ್ಡಿ ಅವರ ಸರದಿ. ಹೊನ್ನಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಕೂಡ ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಕಾರ್ಯಕರ್ತರೊಂದಿಗೆ ಹೋಗ್ತಾ ಇರುವಂಥದ್ದು ಈಗ ಸತೀಶ್ ರೆಡ್ಡಿ ಅವರ ಸರದಿ. ಸತೀಶ್ ರೆಡ್ಡಿ ಸಾರಥ್ಯದಲ್ಲಿ ನಾಳೆ ಧರ್ಮಸ್ಥಳ ಚಲೋ. ಹೊನ್ನಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾಳೆ ಯಾತ್ರೆ. ನಾಳೆ ಮಂಜುನಾಥನ ದರ್ಶನ ಪಡೆಯೋದಕ್ಕೆ ನೂರಾರು ಜನ ಹೋಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದೇ ಉದ್ದೇಶಕ್ಕಾಗಿ ಅಪಪ್ರಚಾರ ಮಾಡೋರ ವಿರುದ್ಧ ನಮ್ಮ ಯಾತ್ರೆ ಅಂತ ಹೇಳಿ ಈಗ ಶಾಸಕರು ನೂರಾರು ಜನರೊಂದಿಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಆನೆಕಲ್ಲಿನಗಳಾದಂಥ ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ನೂರಾರು ವೆಹಿಕಲ್ಸು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಬೇರೆ ಆನೆಕಲ್ಲಿಂದನೂ ಕೂಡ ಬೇರೆ ಸುಮಾರು ಒಂದು 250 ವೆಹಿಕಲ್ಸಲ್ಲೂ ಬರ್ತಾ ಇದ್ದಾರೆ ನಾಳೆ. ಮತ್ತು ಇನ್ನು ಜಯನಗರದಿಂದನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾಳೆ ನಾಳಿದ್ದು ಸೋಮವಾರ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಮತ್ತು ಏನು ನಮ್ಮ ಹಿಂದೂ ಧರ್ಮ, ಆ ಧರ್ಮದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಮಂಜುನಾಥನ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದಕ್ಕೆಲ್ಲ ವಿರೋಧ ಮಾಡಿ ನಾವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳನ್ನ ಗಮನಿಸೋಣ. ತಾವೆಲ್ಲರೂ ಗಮನಿಸಿದ್ರಿ, ಶಾಸಕ ಎಸ್.ಆರ್. ವಿಶ್ವನಾಥ್ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದರು. 400 ವಾಹನಗಳನ್ನು ಸಿದ್ಧಪಡಿಸಿ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರೊಂದಿಗೆ
ಈಗ ಸತೀಶ್ ರೆಡ್ಡಿ ಅವರ ಸರದಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಕೂಡ ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಕಾರ್ಯಕರ್ತರೊಂದಿಗೆ ಹೋಗ್ತಾ ಇರುವಂಥದ್ದು ಈಗ ಸತೀಶ್ ರೆಡ್ಡಿ ಅವರ ಸರದಿ. ಸತೀಶ್ ರೆಡ್ಡಿ ಸಾರಥ್ಯದಲ್ಲಿ ನಾಳೆ ಧರ್ಮಸ್ಥಳ ಚಲೋ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾಳೆ ಯಾತ್ರೆ. ನಾಳೆ ಮಂಜುನಾಥನ ದರ್ಶನ ಪಡೆಯೋದಕ್ಕೆ ನೂರಾರು ಜನ ಹೋಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದೇ ಉದ್ದೇಶಕ್ಕಾಗಿ ಅಪಪ್ರಚಾರ ಮಾಡೋರ ವಿರುದ್ಧ ನಮ್ಮ ಯಾತ್ರೆ ಅಂತ ಹೇಳಿ ಈಗ ಶಾಸಕರು ನೂರಾರು ಜನರೊಂದಿಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಆನೆಕಲ್ಲಿನಗಳಾದಂಥ ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ನೂರಾರು ವೆಹಿಕಲ್ಸು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಬೇರೆ ಆನೆಕಲ್ಲಿಂದನೂ ಕೂಡ ಬೇರೆ ಸುಮಾರು ಒಂದು 250 ವೆಹಿಕಲ್ಸಲ್ಲೂ ಬರ್ತಾ ಇದ್ದಾರೆ ನಾಳೆ. ಮತ್ತು ಇನ್ನು ಜಯನಗರದಿಂದನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾಳೆ ನಾಳಿದ್ದು ಸೋಮವಾರ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಮತ್ತು ಏನು ನಮ್ಮ ಹಿಂದೂ ಧರ್ಮ, ಆ ಧರ್ಮದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಮಂಜುನಾಥನ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದಕ್ಕೆಲ್ಲ ವಿರೋಧ ಮಾಡಿ ನಾವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳನ್ನ ಗಮನಿಸೋಣ. ತಾವೆಲ್ಲರೂ ಗಮನಿಸಿದ್ರಿ, ಶಾಸಕ ಎಸ್.ಆರ್. ವಿಶ್ವನಾಥ್ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದರು. 400 ವಾಹನಗಳನ್ನು ಸಿದ್ಧಪಡಿಸಿ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಈಗ ಸತೀಶ್ ರೆಡ್ಡಿ ಅವರ ಸರದಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಕೂಡ ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಕಾರ್ಯಕರ್ತರೊಂದಿಗೆ ಹೋಗ್ತಾ ಇರುವಂಥದ್ದು ಈಗ ಸತೀಶ್ ರೆಡ್ಡಿ ಅವರ ಸರದಿ. ಸತೀಶ್ ರೆಡ್ಡಿ ಸಾರಥ್ಯದಲ್ಲಿ ನಾಳೆ ಧರ್ಮಸ್ಥಳ ಚಲೋ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾಳೆ ಯಾತ್ರೆ. ನಾಳೆ ಮಂಜುನಾಥನ ದರ್ಶನ ಪಡೆಯೋದಕ್ಕೆ ನೂರಾರು ಜನ ಹೋಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದೇ ಉದ್ದೇಶಕ್ಕಾಗಿ